ಅನ್ನದಾತ ನಿಮ್ಮ ಅನ್ನದಾತ. ಇಲ್ಲಿ ಕಾಣ್ತಿರೋ ದೊಡ್ಡ ದೊಡ್ಡ ಗಿಡಗಳನ್ನ ನೋಡ್ಬೋದು. ಸೊ ಅದರ ಪ್ರಮುಖ ಕಾರ್ಯ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು ಸುಮಾರು ಗಿಡಗಳು ಬೆಳ್ಕೊಂಡಿದ್ದಾವೆ. ಸುಬಾಬಲಿ ಗಿಡಗಳು ಆಗಿರ್ಬೋದು, ಬಿದಿರಿನ ಗಿಡ ಆಗಿರ್ಬೋದು, ಮತ್ತು ಬೇರೆ ಬೇರೆ ಗಿಡಗಳೆಲ್ಲ ಬೆಳೆದಿದ್ದಾವೆ. ಹೊಂಗೆ ಮರನೂ ಬೆಳೆದಿದೆ. ಸೊ ಇದನ್ನು ನಾವು ಏನಕ್ಕೆ ಇದೇ ಥರ ಬಿಟ್ಟಿದ್ದೀವಿ ಕಡಿಲಾರದೆ ಅಂತ ಅನ್ನೋದಾದರೆ, ಸೊ ಇದರಲ್ಲಿ ಎಷ್ಟೊಂದು ಪಕ್ಷಿಗಳು ಜೀವನ ನಡೆಸ್ತಿದ್ದಾವೆ. ಸೊ ಇದರಿಂದ ಏನು ಉಪಯೋಗ ಅನ್ನೋದಾದರೆ, ಸೊ ನಮ್ಮ ಬೆಳೆಗಳ ಮೇಲೆ ಕೂರೋ ಕೀಟಗಳಾಗಿರ್ಬೋದು, ಹುಳುಗಳಾಗಿರ್ಬೋದು, ಸೊ ಆ ಪಕ್ಷಿಗಳು ನೋಡಿಬಿಟ್ಟು ಸೊ ಅದನ್ನ ತಿನ್ನೋಕ್ಕಂತ ಬರುತ್ತೆ. ಸೊ ಅದನ್ನ ತಿಂದು ಸೊ ಕೀಟನ ಸಂಪೂರ್ಣವಾಗಿ ನಾಶನೇ ಮಾಡುತ್ತೆ. ಸೊ ಈ ರೀತಿ ನಾವು ಒಂದು ಉಪಯೋಗನ ಪಡಿಬೋದು. ಸೊ ಅಲ್ಲದೆ ಇನ್ನೊಂದು ಉಪಯೋಗ ನಾವು ಈ ಮರಗಳಿಂದ ಪಡಿಬೋದು ಅನ್ನೋದಾದರೆ, ಸೊ ಅದು ಬಿರುಗಾಳಿ ಬಂದ ಟೈಮ್ನಲ್ಲಿ ಸೊ ನಮ್ಮ ಗಿಡಗಳಿಗೆ ಯಾವುದೇ ರೀತಿ ಹಾನಿ ಉಂಟು ಮಾಡಲ್ಲ. ಆ ಬಿರುಗಾಳಿನ ತಡೆದುಬಿಟ್ಟು ಅಲ್ಲಿ ಬರೋ ಗಾಳಿಯಿಂದ ಯಾವುದೇ ಹಾನಿ ಉಂಟಾಗದಂತೆ ಮಾಡುತ್ತೆ. ಮತ್ತು ಯಾವುದೇ ಹೂವು ಉದುರದಂಗೆ ನೋಡ್ಕೊಳ್ಳುತ್ತೆ, ಕಾಯಿ ಉದುರದಂಗೆ ನೋಡ್ಕೊಳ್ಳುತ್ತೆ. ಅಲ್ಲದೆ ಮಣ್ಣಿನ ಪದರ ಆರಿ ಹೋಗೋದನ್ನು ಸಹ ಈ ದೊಡ್ಡ ದೊಡ್ಡ ಮರಗಳು ತಡೆದು ನಿಲ್ಲಿಸುತ್ತೆ. ಸೊ ಅಲ್ಲದೆ ಇದನ್ನು ನಾವು ಪ್ರೊಟೆಕ್ಷನ್ಗೂ ಸಹ ಯೂಸ್ ಮಾಡ್ಕೋಬೋದು, ಲೈವ್ ಫೆನ್ಸಿಂಗ್ ಥರ. ಸೊ ಹಾಗಾಗಿ ನಾವು ಇದೇ ಥರ ಬಿಟ್ಟಿದ್ದೀವಿ. ಸೊ ಇನ್ನೊಂದು ಮುಖ್ಯ ಉಪಯೋಗನೂ ನಾನು ಹೇಳ್ತೀನಿ ಇದರಲ್ಲಿ. ಸೊ ಇಲ್ಲಿ ಬೇಲಿ ಥರ ಕಾಣೋ ಈ ಗಿಡಗಳು ಮತ್ತು ಹಬ್ಬಿರೋ ಬಳ್ಳಿಗಳು ಸೊ ಏನು ಕೆಲಸ ಮಾಡುತ್ತೆ ನಮ್ಮ ಹೊಲಕ್ಕೆ, ಮತ್ತು ಏನಕ್ಕೆ ನಾವು ಈ ಥರ ಬಿಟ್ಕೊಂಡಿದ್ದೀವಿ ಅನ್ನೋದಾದರೆ, ಸೊ ಇದು ಬೇರೆ ಹೊರಗಡೆಯಿಂದ ಬಂದು ಹಣ್ಣು ಕೀಳೋರಿಗೆ ಆಗಲಿ, ಇಲ್ಲ ಬೇರೆ ಯಾವುದೇ ಉದ್ದೇಶಕ್ಕೆ ಹೊಲಕ್ಕೆ ಬರೋರಾಗಲಿ, ಸೊ ಅವ್ರನ್ನೆಲ್ಲ ತಡೆದು ನಿಲ್ಲಿಸುತ್ತೆ ಇವೆಲ್ಲ. ಸೊ ಅವಕ್ಕೆ ಬರೋದಕ್ಕೆ ದಾರಿ ಮಾಡಿಕೊಡೋಲ್ಲ. ಸೊ ಅಲ್ಲದೆ ಇದರಲ್ಲಿ ನಾನು ನೋಡಿದ ಮಟ್ಟಿಗೆ ಒಂದು 4ರಿಂದ 5 ಹಸಿರಾವುಗಳು ಇದ್ದಾವೆ. ಸೊ ಅವುಗಳು ಸಹ ಒಂಥರ ನಮಗೆ ಪ್ರೊಟೆಕ್ಷನ್ನೇ ನೀಡ್ತಿದೆ ಅನ್ಬೋದು. ಯಾಕಂದರೆ ನಾವು ಬದಿಯಲ್ಲಿ ಜಾಸ್ತಿ ತಿರುಗಾಡಲ್ಲ, ಬಟ್ ಈ ಬದಿಯಲ್ಲಿ ಬರೋರೆಲ್ಲ ಸೊ ಅಕ್ರಮವಾಗಿ ಹಣ್ಣು ಹರಿಯೋಕ್ಕಂತಲೇ ಬರೋರು. ಸೊ ಹಾಗಾಗಿ ಇದರಲ್ಲಿರೋ ಹಾವುಗಳು ಸೊ ಅವ್ರಿಗೆ ಕಾಣಿಸ್ಬೋದು, ಕಾಣಿಸ್ತಾ ಇರ್ಬೋದು, ಬಟ್ ಅವ್ರಿಗಂತೂ ಹಾನಿಕಾರಕನೇ ಹೌದು. ಸೊ ಅವ್ರಿಗಂತೂ ಅದು ಡೇಂಜರಸ್ಸೇ. ಸೊ ಒಂದು ಹಾವನ್ನ ನಾನು ಮೊನ್ನೆ ನೋಡಿದ್ದೆ, ಆ ವಿಡಿಯೋನ ನಿಮಗೆ ತೋರಿಸ್ತೀನಿ. ಇದು ರೀತಿ ನಾನು ಸಾಕಷ್ಟು ಹಾವುಗಳನ್ನ ನೋಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಸುಮಾರು ಒಂದು 4ರಿಂದ 5 ಹಾವುಗಳನ್ನ ನಾನು ಕಂಡಿದ್ದೀನಿ. ಸೊ ಇವುಗಳಿಂದ ನಮಗೆ ನಮ್ಮ ಹೊಲಕ್ಕೆ ಉಪಯೋಗ ಹೊರತು ಸೊ ಯಾವುದೋ ನಿರುಪಯೋಗ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಬೆಳೆದಿರೋ ಗಿಡಗಳಾಗಿರ್ಬೋದು, ಬಳ್ಳಿಗಳಾಗಿರ್ಬೋದು, ನಾವು ಹಾಗೆ ಬಿಟ್ಟಿದ್ದೀವಿ. ಈ ಕಳೆಗಳು ಏನು ಹಬ್ಬಿದ್ದಾವೆ, ಸೊ ಅದರಲ್ಲಿ ಸುಮಾರು ದಪ್ಪವಾಗಿ ಬಳ್ಳಿಗಳು ಸುಧಾ ಹಬ್ಬಿದ್ದಾವೆ. ಸೊ ಹೊರಗಡೆಯಿಂದ ಬರೋರಿಗೆ ಸೊ ಅವು ಅಡ್ಡಿ ಆಗ್ಬೋದು. ಮತ್ತು ಒಂದು ವೇಳೆ ನಾವು ಹೊಲ್ದಾಗ ಬಂದಾಗ ಅವರು ತಪ್ಪಿಸ್ಕೊಂಡು ಹೋಗೋದಕ್ಕೂ ಕೂಡ ಆಗದಂತೆ ಅವು ತಮ್ಮ ಕಾರ್ಯನ ನಿರ್ವಹಿಸ್ತವೆ. ನಮಗೆ ಗೊತ್ತಿರುತ್ತೆ ಯಾವ ದಾರಿಯಲ್ಲಿ ಹೋದರೆ ಸೂಕ್ತ ಅಂತ. ಯಾಕಂದರೆ ನಾವು ಆ ರೀತಿ ನಮ್ಮ ಹೊಲದ ಬದುಗಳಾಗಿರ್ಬೋದು ಮತ್ತು ಹೊಲದ ಸಾಲುಗಳನ್ನಾಗೂ
ಡಿಸೈನ್ ಮಾಡಿದ್ದೀವಿ. ಸೊ ಈ ರೀತಿ ನಮ್ಮ ಹೊಲನ ನೈಸರ್ಗಿಕವಾಗಿಯೇ ನಾವು ಡಿಸೈನ್ ಮಾಡ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು. ಸೊ ಯಾಕಂದರೆ ಇದು ನಮ್ಮ ನಮ್ಮ ಹಸ್ತಕ್ಷೇಪ ಏನೂ ಇಲ್ಲ. ಸೊ ಅವಾಗೇ ಬೆಳ್ಕೊಂಡಿರೋದು. ಸೊ ಅದರ ಪ್ರಾಮುಖ್ಯತೆನ ನಾವು ತಿಳಿದು ಸೊ ಯಾವ ರೀತಿ ಬೆಳೆದಿದ್ದಾವೋ ಅದೇ ರೀತಿ ನಾವು ಬಿಟ್ಬಿಟ್ಟಿದ್ವಿ. ಸೊ ಇದಕ್ಕೆ ಜಾಸ್ತಿ ಗಮನವೂ ಕೊಡಲ್ಲ. ಸೊ ಏನೇ ಬೆಳೆದ್ರು ಏನೇ ಆದರೂ ಕೂಡ ನಮ್ಮ ಒಳ್ಳೆಯದಕ್ಕೆ ಅಂತ ಹೇಳಿ ನಾವು ಬಿಟ್ಟಿದ್ದೀವಿ. ಯಾಕಂದರೆ ಪ್ರಕೃತಿ ಯಾವತ್ತೂ ಕೇಡನ್ನು ಸ್ವತಃ ತಾನು ಬಯಸಲ್ಲ. ನಾವೇನಾದರೂ ಅದಕ್ಕೆ ವಿರುದ್ಧವಾಗಿ ಮಾಡಿದಾಗ ಮಾತ್ರ ಅದು ತನ್ನ ದಾರಿಯಲ್ಲಿ ತಾನು ಹೋಗುತ್ತೆ. ಸೊ ಅದು ನಮಗೆ ಕೇಡು ಅಂತ ಪರಿಣಮಿಸ್ಬೋದು. ಸೊ ಹಾಗಾಗಿ ನಾವ್ಯಾವತ್ತೂ ನಿಸರ್ಗಕ್ಕೆ ಅನುಕೂಲ ಆಗೋ ರೀತಿ ನಾವು ದಾರಿ ಮಾಡಿಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಹೊಲನ ಅದೇ ರೀತಿ ನಾವು ಬೆಳೆಸಿದ್ದೀವಿ. ಸೊ ನನ್ನ ಹೊಲನ ನೋಡಿ ನಿಮ್ಮ ಅಭಿಪ್ರಾಯ ಏನು ಅಂತ ಸೊ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ. ಮತ್ತು ನೀವು ಕೂಡ ಈ ಥರ ನೈಸರ್ಗಿಕವಾಗಿ ಕೃಷಿ ಮಾಡಿ ಅಂತ ಹೇಳ್ತಾ ಸೊ ನನ್ನ ಈ ವಿಡಿಯೋನ ಇಲ್ಲೇ ಕೊನೆ ಮಾಡ್ತಿದ್ದೀನಿ. ಹಸಿವಿಗೆ ಅಣಿಕಟ್ಟು ಕಟ್ಟುವ ಪ್ರತಿಗುಟ್ಟು ತಿಳಿಸುವ